ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನೀರು ಕೊಡದ ನಾಡಿನಲ್ಲಿ ಎನ್ನುವಂತಹ ಪಾಠದ ಲೇಖಕರಾದ ನೇಮಿಚಂದ್ರವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಇವತ್ತಿನ ಅವಧಿಯಲ್ಲಿ ನೀರು ಕೊಡದ ನಾಡಿನಲ್ಲಿ ಎನ್ನುವಂತಹ ಪಾಠದ ಮೂಲಕ ನೇಮಿಚಂದ್ರವರ ಕೆಲವೊಂದು ದೇಶದಲ್ಲಿ ಆದಂತಹ ಅನುಭವಗಳನ್ನು ತಿಳ್ಕೊಳ್ತಾ ಹೋಗೋಣ. ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ, ಬೆಳಕು ಮತ್ತು ಆಹಾರಗಳಂತಹ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣ ಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸಲು ಹೊರಟಿರುವುದು ಆತಂಕಕಾರಿ ವಿಷಯವಾಗಿದೆ. ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದೇ ವಿಶ್ವವೇ ಹೆಮ್ಮೆ ಪಡುವಂತಹ ಸಂಗತಿ. ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ ಹಾಗೆ ಪ್ರಕೃತಿಯಲ್ಲಿ ಅನೇಕ ರೀತಿಯ ವಸ್ತುಗಳು ನಮಗೆ ಉಚಿತವಾಗಿ ಸಿಗ್ತವೆ. ಅದರಲ್ಲಿ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಬೆಳಕು ಆಗಿರ್ಬೋದು, ಆಹಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಉಚಿತವಾಗಿ ದೊರೆಯುವಂತಹ ವಸ್ತುಗಳು. ಇಂತಹ ವಸ್ತುಗಳನ್ನು ಮಾನವ ಏನು ಮಾಡ್ತಾನೆ? ಹಣ ಗಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾನೆ. ನಿನ್ನೆಯ ತರಗತಿಯಲ್ಲಿ ಹೇಳಿದ ಹಾಗೆ ಜೇಡರ ದಾಸಿಮಯ್ಯನವರ ಒಂದು ವಚನ ಈಗಲೂ ಸಹ ನೆನಪಿಗೆ ಬರುತ್ತೆ. ಈ ಭೂಮಿ, ಈ ಗಾಳಿ, ಬೆಳಕು, ನೀರು, ಆಕಾಶ ಇವೆಲ್ಲವೂ ದೇವರು ಕೊಟ್ಟಂತಹ ದಾನಗಳು. ಇವುಗಳನ್ನು ನಾವೇನು ಮಾಡ್ತೀವಿ? ನಾನೇ ಕೊಟ್ಟಿದ್ದೀನಿ ಅನ್ನುವಂಥ ಅಹಂ ಭಿಮ್ಮಗಳಿಂದ ಮನುಷ್ಯ ಹೇಳ್ಕೊಳ್ತಾ ಹೋಗ್ತಾನೆ. ಅಂಥವರನ್ನೇ ಕುರಿತು ಜೇಡರ ದಾಸಿಮಯ್ಯನವರು ಈ ವಚನವನ್ನು ರಚನೆ ಮಾಡಿದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಅನ್ಯರಿಗೆ ಹೊಗಳುವ ಪುಣ್ಯಗಳ ನೇನಿಗೆ ಕಾಣ ರಾಮನಾಥ. ಎಲ್ಲವೂ ನೀನು ಕೊಟ್ಟಂತಹ ದಾನ. ಇಂತಹ ದಾನವನ್ನು ಕೊಟ್ಟಂತಹ ನೀನಾಗಿರೋದ್ರಿಂದ ಮನುಷ್ಯ ಏನು ಮಾಡಿದ್ದಾನೆ? ಇವುಗಳನ್ನು ದುರ್ಬಳಕೆ ಮಾಡಿಕೊಂಡು ನಾನು ಕೊಟ್ಟಿದ್ದೀನಿ ಎನ್ನುವಂತಹ ಅಹಂಬಿಕೆಯಿಂದ ಹೇಳ್ಕೊಳ್ತಾ ಹೋಗ್ತಾನೆ. ಇಂಥವರನ್ನೇ ಕುರಿತು ಜೇಡರ ದಾಸಿಮಯ್ಯನವರು ಅವರನ್ನ ಕುನ್ನಿಗಳು ಅಂತೇಳಿ, ನಾಯಿಗಳು ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಡ್ತೇವೆ. ಹಸಿದು ಬಂದವರಿಗೆ, ಬಾಯಾರಿಕೆ ಆದವರಿಗೆ, ಕಷ್ಟದಲ್ಲಿ ಸಿಲುಕಿದಂಥವರಿಗೆ, ಇಂಥವರೆಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ಮನೋಗುಣಗಳನ್ನು ನಮ್ಮ ಭಾರತೀಯರಾದ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ನಮ್ಮ ಭಾರತ ದೇಶ. ಈ ಭಾರತ ದೇಶವನ್ನು ಇಡೀ ವಿಶ್ವವೇ ಕೊಂಡಾಡುತ್ತೆ. ಹೆಮ್ಮೆ ಪಡುವಂತಹ ಒಂದು ದೇಶ ನಮ್ಮ ಭಾರತ ದೇಶ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡು ಎಂಬುದು ನನ್ನ ಇಲ್ಲಿವರೆಗಿನ ಅನುಭವ. ಯಾರದ ಅನುಭವ? ನೇಮಿಚಂದ್ರವರ ಅನುಭವ. ಯಾಕಂತ ಹೇಳಿದ್ರೆ ಮುಂದೆ ಗೊತ್ತಾಗುತ್ತೆ. 2 ವಾರ ಕಳೆದಿದ್ದೆ, ಊರೂರು ಅಲಿದಿದ್ದಾಯಿತು. ಅಂದರೆ ಅಲ್ಲಿ 1 ವಾರ ಪೂರ್ತಿಯಾಗಿ ಅಲ್ಲಿನ ಅನುಭವಗಳನ್ನು ಅನುಭವಿಸಿದ್ದಾರೆ. ಯಾರೋ? ನೇಮಿಚಂದ್ರವರು. ಇಲ್ಲಿ ಅನುಭವ ಅನ್ನುವಂಥ 2 ಶಬ್ದಗಳು ಬರ್ತವೆ. ಅನುಭವ ಅನ್ನುವಂಥದ್ದು ಗೊತ್ತಾಗುತ್ತೆ ನನಗೆ, ಅನುಭವ ಅನ್ನುವಂಥದ್ದು ಗೊತ್ತಾಗಲ್ಲ ನನಗೆ. ಅನುಭವ ಅದು ಹೇಳಿಕ್ಕೆ ಅಸಾಧ್ಯ. ಈಗ ಸಕ್ಕರೆ ಅನ್ನುವಂಥದ್ದಿದೆ. ಆ ಸಕ್ಕರೆ ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ ಆ ಸಕ್ಕರೆಯ ರುಚಿ. ಉಪ್ಪು ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ ಆ ಉಪ್ಪಿನ ರುಚಿ. ಉಪ್ಪು ಹೇಗಿರುತ್ತೆ? ಅದೇ ಉಪ್ಪು ಹೇಗಿರುತ್ತೆ? ಉಪ್ಪಾಗಿರುತ್ತೆ. ಅದೇ ಉಪ್ಪು ಹೇಗಿರುತ್ತೆ ಅನ್ನೋದು ಉಪ್ಪಾಗಿರುತ್ತೆ ಅಂತ ಹೇಳ್ತೀವಿ, ಆದರೆ ಅದರ ರುಚಿ ಮಾತ್ರ ಹೇಳಲಿಕ್ಕೆ ಅಸಾಧ್ಯ. ಅದನ್ನೇ ಅನುಭವ ಅಂತೇಳಿ ಕರಿತೀವಿ. ಅನುಭವ ಬೇರೆ. ಅನುಭವ ಅಂದರೆ ಇಂಗ್ಲೀಷಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕರಿತೀವಿ.
ಆ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಗೊತ್ತಿರುತ್ತೆ, ಅದರ ಅನುಭವ ಅನ್ನುವಂಥದ್ದು ನಮಗೆ ಗೊತ್ತಾಗದೇ ಇರುವಂತಹ ಶಬ್ದ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಮೂಕ ಕಂಡ ಕನಸಿನಂತೆ. ಮೂಕ ಒಂದು ಕನಸನ್ನು ಕಾಣ್ತಾ ಇರ್ತಾನೆ. ಆ ಕನಸು ಕಂಡಾಗ ಆ ಕನಸಿನ ವಿಚಾರಗಳನ್ನ ಆ ಮೂಕ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ. ಅದನ್ನೇ ಅನುಭವ ಅಂತ ಹೇಳ್ತೀವಿ. ಒಬ್ಬ ಕುರುಡ ಆನೆಯನ್ನು ನೋಡ್ತಾನೆ. ಆನೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಅವನ ಕಣ್ಣಿಂದ ನೋಡಕ್ಕಾಗಲ್ಲ, ಮುಟ್ಟಿ ಮುಟ್ಟಿ ನೋಡ್ತಾನೆ. ಅಂದ್ರೆ ಅನುಭವದಿಂದ ವಿಚಾರಗಳನ್ನ ಹೇಳ್ಕೊಳ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ಅನುಭವ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಒಂದು ರುಚಿ, ಅನುಭವ. ಮತ್ತೆ 2 ವಾರ ಕಳೆದಿದೆ, ಊರೂರು ಅಲಿದದ್ದಾಯ್ತು. ಅಲೆದು ಅಂದ್ರೆ ಸುತ್ತಾಡಿ ಅನ್ನುವಂತಹ ಅರ್ಥ. ಇಲ್ಲಿ ಊರೂರು ಅನ್ನುವಂತಹ ಶಬ್ದ ಬಂದಿದೆ. ಇಲ್ಲಿ ಊರೂರು ಅನ್ನುವಂತಹ ಶಬ್ದ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಯಾಗಿ ಸಂಧಿಯ ಪದಗಳನ್ನಾಗಿ ಕೂಡ ಬಳಕೆ ಮಾಡ್ಕೋಬಹುದು. ಇಲ್ಲಿ ಊರೂರು ಆ ಪದವನ್ನ ಬಿಡಿಸಿ ಬರೆದಾಗ ಊರು ಅಲ್ಲಿ ಊರು ಊರೂರು ಅದು ಲೋಪ ಸಂಧಿ ಆಗುತ್ತೆ. ಲೋಪ ಸಂಧಿ ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಯಾವುದಿದೆ? ಊ ಇದೆ, ಸ್ವರ ಇದೆ. ನೆಕ್ಸ್ಟ್ ಉತ್ತರ ಪದದ ಮೊದಲನೇ ಪದ ಊ ಇದೆ. ಈ ಪೂರ್ವ ಪದದ ಕೊನೆಯ ಸ್ವರ ಊ ಲೋಪ ಆಗಿ ಏನು ಅನ್ಕೊಳ್ತೀವಿ? ರ ಅನ್ಕೊಳ್ತು. ಆ ರ ಉತ್ತರ ಪದದ ಮೊದಲನೇ ಪದ ಊ ಜೊತೆ ಸೇರ್ಕೊಂಡ್ರೆ ರೂ ಆಯ್ತು. ಅಲ್ಲಿ ಊರೂರು ಊ ಲೋಪ ಆಗಿ ರಾ ಅನ್ಕೊಳ್ತು. ರಾ ಜೊತೆಗೆ ಊ ಸೇರ್ಕೊಂಡ್ರೆ ರೂ ಆಯ್ತು. ಆದ್ರಿಂದ ಇದನ್ನೇ ಲೋಪ ಸಂಧಿ ಅಂತೇಳಿ ಕರಿತೀವಿ. ದಿನವೂ ಅಸಾಧ್ಯ ಬಾಯಾರಿಕೆ. ಬಾಯಾರಿಕೆ ಅಂದ್ರೆ ನೆರಳಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲ್ನಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಇಲ್ಲಿ ಧಾರಾಳ ಅನ್ನುವಂತಹ ಶಬ್ದ ಸುಲಭವಾಗಿ ಆ ದೇಶದಲ್ಲಿ ದೊರಕುತ್ತೆ, ಸಿಗುತ್ತೆ. ಕುಡಿಯಲು ನೀರು ಮಾತ್ರ ಸಿಗ್ತಾ ಇಲ್ಲ ಎಲ್ಲಿ? ವಿದೇಶಗಳಲ್ಲಿ. ಇಲ್ಲಿ ಕೋಲಾಗಳು, ನಾವು ನಮ್ಮ ದೇಶದಲ್ಲಿಯೂ ಕೂಡ ಇಂತಹ ಪಾನೀಯಗಳು ಸಿಗ್ತವೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲ್ನಲ್ಲಿ ಹಣ್ಣಿನ ರಸ ಧಾರಾಳವಾಗಿ ಸುಲಭವಾಗಿ ಸಿಗ್ತವೆ. ಆದರೆ ನೀರು ಮಾತ್ರ ಸುಲಭವಾಗಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವಿದೇಶಗಳಲ್ಲಿ. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯ ಅನ್ನುವಂಥದ್ದು ಹಿಂದಿನಿಂದ ರೂಢಿಯನ್ನ ಮಾಡಿಕೊಂಡು ಬಂದಂತ ಒಂದು ಆಚರಣೆ, ಸಂಪ್ರದಾಯ ಅಂತ ಹೇಳಿ ಕರಿತೀವಿ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು. ಎಲ್ಲಿ? ಯುರೋಪಿನಲ್ಲಾಗಿರ್ಬೋದು, ಅಮೆರಿಕದಲ್ಲಾಗಿರ್ಬೋದು, ಬೇರೆ ಇನ್ನಿತರ ಯಾವುದೇ ದೇಶಗಳಲ್ಲಾಗಿರ್ಬೋದು, ನೀರು ಮಾತ್ರ ಪುಕ್ಕಟೆಯಾಗಿ ಉಚಿತವಾಗಿ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನ ಇರಿಸುವುದಿಲ್ಲ. ನಮ್ಮ ದೇಶದಲ್ಲಿಯೂ ಕೂಡ ಅಷ್ಟೇ. ನಾವು ಹೊರಗಡೆ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ, ರೈಲು ನಿಲ್ದಾಣದಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ದೊಡ್ಡದಾಗಿ ಬಾಟಲ್ ನೀರು ಸಿಗ್ತವೆ. ಆದರೆ ಸುಲಭವಾಗಿ ಪುಕ್ಕಟೆಯಾಗಿ ಸಿಗುವಂತಹ ನೀರು ಖಂಡಿತ ಸಿಗೋದಿಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ಅಂದ್ರೆ ಹೋಗಿ ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲ. ಹಿಂದಿನ ಕಾಲದಲ್ಲಿ ಇತ್ತದು. ಮನೆಯಲ್ಲಿ ಯಾರಾದರೂ ಬಂದ್ರೆ ಮೊದಲಿಗೆ ಕೊಡುವಂಥದ್ದೇನು? ನೀರು. ಆದ್ರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ಹೋಟೆಲ್ಗೆ ಹೋದ್ರು ಹೊಕ್ಕು ಸೇರ್ಕೊಂಡು ಹೋದ್ರೆ ಅಲ್ಲಿ ನೀರು ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನು ನೆನಪಿವೆ. ಅಂದ್ರೆ ಕವಿಗಳು ಬಾಲ್ಯದ ಒಂದು ಸಂದರ್ಭವನ್ನು ನೆನಪು ಮಾಡ್ಕೊಳ್ತಾರೆ. ಅವರು ಬಾಲ್ಯದಲ್ಲಿದ್ದಾಗ ಹಿಂದಿನ ಕಾಲದಲ್ಲಿ ಹಿರಿಯರು ಏನ್ ಮಾಡ್ತಾ ಇದ್ರು? ದನ ಕರುಗಳಿಗೆ, ಪಶು ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮನೆಯ ಮುಂಭಾಗದಲ್ಲಿ ಒಂದು ದೊಡ್ಡದಾಗಿ ತೊಟ್ಟಿಯನ್ನ ಕಟ್ತಾ ಇದ್ರು. ಆ ತೊಟ್ಟಿಯನ್ನ ಕಟ್ಟಿಸಿ ಅದರೊಳಗಡೆ ನೀರು ಹಾಕಿದ್ರೆ ದನ ಕರುಗಳು ಬಂದು ನೀರು ಕುಡಿದು ಹೋಗ್ಲಿ, ಪಶು ಪಕ್ಷಿಗಳು ಬಂದು ನೀರು ಕುಡಿದು ಹೋಗ್ಲಿ ಅನ್ನುವ ಒಂದು ಉದ್ದೇಶಕ್ಕಾಗಿ ಆ ಒಂದು ತೊಟ್ಟಿಗಳನ್ನ ಕಟ್ತಾ ಇದ್ರು. ಅಂತಹ ಒಂದು ನೆನಪನ್ನ ಕವಿಗಳು ಮಾಡ್ಕೊಳ್ತಾರೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ.
ದಿಲ್ಲಿಯಲ್ಲೋ ಧಗಧಗ ಬಿಸಿಲು ಅಂದ್ರೆ ವಿಪರೀತವಾಗಿರ್ತಕ್ಕಂತಹ ಬಿಸಿಲು. ಆದ್ರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಪುಣ್ಯಾತ್ಮ, ಪುಣ್ಯ ಅಧಿಕಾತ್ಮ, ಪುಣ್ಯಾತ್ಮ ಅದು ಸವರ್ಣ ದೀರ್ಘ ಸಂಧಿ. ಪುಣ್ಯ ಅಧಿಕಾತ್ಮ ಪುಣ್ಯಾತ್ಮ. ಹೇಗೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ? ಪುಣ್ಯ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ, ಉತ್ತರ ಪದದ ಆದಿ ಅಕ್ಷರ ಆ ಇದೆ. ಸವರ್ಣಗಳು ಪರಸ್ಪರ ಕೂಡಿಕೊಂಡಾಗ ಅದೇ ಸ್ವರವು ದೀರ್ಘ ಪರವಾದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಸಂಧಿಕಾರ ಮಾಡಿದಾಗ ಪೂರ್ವ ಪದದ ಕೊನೆಯ ಸ್ವರ ಆ ಇದೆ, ಉತ್ತರ ಪದದ ಕೊನೆಯ ಆದಿ ಪದ ಆ ಇದೆ. ಆ ಎರಡು ಸ್ವರಗಳು ಸವರ್ಣಗಳು ದೀರ್ಘ ಪರವಾದರೆ ಅದನ್ನೇ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಯಾರೋ ಪುಣ್ಯಾತ್ಮರು ಅಂದ್ರೆ ಒಳ್ಳೆ ಕೆಲಸ ಮಾಡಿದಂಥವರಿಗೆ ಪುಣ್ಯಾತ್ಮರು ಅಂತ ಹೇಳಿ ಕರಿತೀವಿ. ಆ ಪುಣ್ಯಾತ್ಮರು ಏನ್ ಮಾಡಿದ್ರು? ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ತುಂಬಿಡ್ತಾ ಇದ್ರು. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ನೋಡು, ಆ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿ ಇದೆ, ಈ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿ ಇದೆ. ಆ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿ ಏನು? ಹೋಟೆಲ್ ಹೋದ್ರು ನೀರು ಕೊಡದಂತಹ ಒಂದು ಸಂಸ್ಕೃತಿನೇ ಇದೆ. ಇನ್ನೊಂದು ಸಂಸ್ಕೃತಿ ಏನು ಅಂತ ಹೇಳಿದ್ರೆ, ಗುರುದ್ವಾರಗಳಲ್ಲಿ ಕೆಲವೊಬ್ಬರು ಹಿರಿಯರು ದಾರಿ ಹೋಕರಿಗೆ, ಆಟೋ ಚಾಲಕರಿಗೆ ಅಥವಾ ಬಸ್ ನಿಲ್ದಾಣದವರಿಗೆ ಅಲ್ಲಿ ನೀರನ್ನು ಕೊಡುವಂತಹ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ರು. ಅದರಲ್ಲಿ ಋತಕ್ರಸ್ತಿಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟ ತಾಯಾಜಿ ಆಯ ಹೈ, ಮಗನೇ ತಾಯಿ ಬಂದ್ರು ತಣ್ಣನೆಯ ನೀರು ಕೊಡಿ ಎಂದು ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದಳು. ಇಲ್ಲಿ ಮೈದುನ ಅನ್ನುವಂತಹ ಶಬ್ದ ಇದೆ. ಇಲ್ಲಿ ಮೈದುನ ಅನ್ನುವಂತಹ ಶಬ್ದ ಸಂಬಂಧ ಸೂಚಕವಾಗಿರ್ತಕ್ಕಂತಹ ಶಬ್ದ. ಗಂಡನ ತಮ್ಮನಿಗೆ ಮೈದುನ ಅಂತ ಹೇಳಿ ಕರಿತೀವಿ. ಹಾಗೆ ನಾದಿನಿ ಅಂದ್ರೆ ಗಂಡನ ಸಹೋದರಿಗೆ, ಗಂಡನ ಸಹೋದರಿಗೆ ನಾದಿನಿ ಅಂತ ಹೇಳಿ ಕರಿತೀವಿ. ಮತ್ತೆ ಅಮ್ಮನ ತಮ್ಮನಿಗೆ ಅಥವಾ ಅಮ್ಮನ ಅಣ್ಣನಿಗೆ ಸೋದರ ಮಾವ ಅಂತ ಹೇಳಿ ಕರಿತೀವಿ. ಅಕ್ಕನ ಗಂಡನಿಗೆ ಭಾವ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂತಹ ಸಂಬಂಧ ಸೂಚಕವಾಗಿರ್ತಕ್ಕಂತಹ ಪದ ಮೈದುನ. ಆ ಮೈದುನ ಮಗನಿಗೆ ಅತ್ತೆ ಕೂಗಿ ಹೇಳ್ತಾಳೆ, ಪುಟ್ಟ ಹುಡುಗ ತಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ಯಾರಿಗೆ? ಕವಿಗಳಿಗೆ. ಇಲ್ಲಿಯ ಧೂಳ ಹಾದಿಗಳೆಲ್ಲ ಮರೆತು ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚಾತಾರ ಹೋಟೆಲೇ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ, ಪುಕ್ಕಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲಿಯುತ್ತಿದ್ದೇನೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಹೋಟೆಲ್ ಹೋದ್ರೂ ಮೊದಲಿಗೆ ಕೊಡುವಂತಹ ಸಂಪ್ರದಾಯ ಅಂತ ಹೇಳಿದ್ರೆ ನೀರು. ನಮ್ಮ ಮನೆಗಳಿಗೆ ಯಾರೇ ಬಂದ್ರು ಮೊದಲಿಗೆ ಒಂದು ಲೋಟ ಫಸ್ಟ್ ಬಂದಂತ ಸಂದರ್ಭದಲ್ಲಿ ಕೇಳುವಂತಿದೆ, ನೀರು ಬೇಕಾ ಅಂತ ಹೇಳಿ. ಹಾಗೆಯೇ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದ್ರೆ, ಡಾಬಾಗಳಿಗೆ ಹೋದ್ರೆ ಮೊದಲಿಗೆ ಅವರು ಸಪ್ಲೈ ತಂದಿಡುವಂಥದ್ದೇನೋ ಒಂದು ಲೋಟ ನೀರು. ಆದ್ರೆ ಇಲ್ಲಿ ಕವಿಗಳು ನೀರು ಕೊಡದ ನಾಡಿನಲ್ಲಿ ಸುತ್ತಾಡ್ತಾ ಇದ್ದಾರೆ, ಅಲಿತಾ ಇದ್ದಾರೆ. ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಗೆ ಹೋಗಿ, ವೈಭವದ ಪಂಚಾತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಇಲ್ಲಿ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸುಂದರವಾಗಿರ್ತಕ್ಕಂತಹ ಹೋಟೆಲ್ಗಳು ಹೋದ್ರು ಅಲ್ಲಿ ನೀರು ಕೊಡುವಂತಹ ಒಂದು ಸಂಪ್ರದಾಯ ಬೆಳೆಸ್ಕೊಂಡಿಲ್ಲ. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಏನೋ ಆ ವೈನು, ಬಿಯರ್, ವೈನ್, ಕೋಲಾ ಕುಡ್ಕೊಂಡೆ ಊಟ ಮಾಡುವಂತಹ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತಾರೆ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರೇ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆಯೇ ಅದನ್ನ ಊಟವನ್ನು ನೀಡುವಂತಹ ಸಂಪ್ರದಾಯ ಪದ್ಧತಿ ಆ ದೇಶಗಳಲ್ಲಿ ಇದೆ.
ಮಧ್ಯಾಹ್ನದ ಊಟದ ಸಮಯ ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿನಲ್ಲಿ ನೀರು ಬರುತ್ತಿತ್ತು. ಬಡಬಡಿಸು ಅಂದ್ರೆ ಆತುರ ಪಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಊಟ ಮಾಡುವಂತಹ ಆಹಾರ ಕುತ್ತಿಗೆ ಬೀಳುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನೀರು ನೀರು ಅಂತ ಹೇಳಿ ಬಡಬಡಿಸ್ತಾರೆ, ಆತುರ ಪಡ್ತಾರೆ. ಆದರೆ ಸರ್ವರ್ ಏನ್ ಮಾಡ್ತಾನೆ, ಒಂದು ಸಣ್ಣ ಬಾಟಲ್ನಲ್ಲಿ ನೀರು ತಂದಿರ್ತಾನೆ. ಕುಡಿದು ನೋಡಿದ್ರೆ ಅದು ಬರೀ ಸೋಡಾ ಅಲ್ಲ, ವಾಟರ್ ಎನ್ನುತ್ತಿದ್ದೆ. ಸೋಡಾ ಬೇಡಪ್ಪ ನನಗೆ, ಮೊದಲು ವಾಟರ್ ಕೊಡು, ನೀರು ಕೊಡು ಮಾರಾಯ ಅಂತ ಹೇಳಿ ಕೇಳ್ತಾರೆ. ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್, ಇದು ನೀರು, ಇದು ವಿಶೇಷವಾಗಿರ್ತಕ್ಕಂತಹ ನೀರು ಎಂದಿದ್ದು. ಅಪ್ಪ ಮಾರಾಯರೇ, ನನಗೆ ಹೊಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದೆ. ಪುಟ್ಟ ಬಾಟಲು ತರಿಸಿದ್ರು. ಅಯ್ಯೋ ಮಾರಾಯ, ಇನ್ನು ಯಾವ ನೀರು ಬೇಕಿದು, ಸ್ಪಾರ್ಟರ್ ವಾಟರು, ಸಾದಾ ನೀರು ಕೊಡಿ, ಸಾಮಾನ್ಯವಾಗಿರ್ತಕ್ಕಂತಹ ನೀರು ಕೊಡಿ ಅಂತ ಹೇಳಿ ಕವಿಗಳು ಅವನಿಗೆ ಹೇಳ್ತಾರೆ. ಸ್ಟಲ್ ವಾಟರ್ ಹೊಸ ಪದಪುಂಜವನ್ನ ಕಲಿತೆ. ಇದನ್ನ ಸ್ಟಲ್ ವಾಟರ್ ಅಂತೇಳಿ ಕರೀತಾರೆ ಅಂತೇಳಿ ಒಂದು ಹೊಸ ಪದವನ್ನ ಅವರು ಕವಿಗಳು ಕಲಿತಾರೆ. ಅದನ್ನು ಕುಡಿದು ನೋಡಿದ್ರೆ ಅದರಲ್ಲೂ ಸ್ವಲ್ಪ ಮಟ್ಟದ ಸೋಡಾ. ಕಡೆಗೂ ದುಡ್ಡು ಕೊಟ್ಟರು ಸೀದಾ ಸಾದಾ ನೀರು ಸಿಗುವುದು ಒಂದು ಆ ದೇಶದಲ್ಲಿ ಅಪರೂಪ ಆಗಿತ್ತು. ಏಕೆ ಹೀಗೆ? ಉತ್ತರ ಹೊಡೆಯುವುದನ್ನು ಕಷ್ಟವಲ್ಲ. ಪುಕ್ಕಟಿಯಾಗಿ ಏನನ್ನೂ ಪಡೆದಿದ್ದರೆ ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ಇದನ್ನೇ ಕೊಳ್ಳುಬಾಕ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ. ಇದನ್ನೇ ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳಿ ಕರೀತೀವಿ. ಏನೋ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಹೊಸ ವಸ್ತುವಿಗೆ ಹೆಸರನ್ನಿಟ್ರೆ ನಮ್ಮ ಜನರ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಕೊಳ್ಳುಬಾಕ ಸಂಸ್ಕೃತಿ. ಅದು ಕ್ವಾಲಿಟಿನೇ ಇರಲಿ, ಕ್ವಾಂಟಿಟಿನೇ ಇರಲಿ, ಅದು ವಿಶೇಷವಾಗಿರ್ತಕ್ಕಂಥ ಹೆಸರು ಇಟ್ಬಿಟ್ರೆ ಅದನ್ನ ಮುಗಿಲು ಬಿಡುತ್ತಾರೆ ಕೊಂಡ್ಕೊಳ್ಳಿಕ್ಕೆ. ಇದನ್ನೇ ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳು ಜಾಹೀರಾತಿಗೆ ಮಣಿಯುವುದು ಹೇಗೆ? ಅಂದ್ರೆ ನೀರು ಸಿಕ್ಬಿಟ್ರೆ ಕೋಲಾ ಕಂಪನಿಗಳು ಮುಚ್ಕೊಂಡು ಹೋಗ್ತವೆ. ಆ ಕಾರಣಕ್ಕಾಗಿ ನೀರನ್ನ ದುಬಾರಿಯನ್ನಾಗಿ ಮಾಡಿಬಿಟ್ಟು ಜಾಹೀರಾತು ಕೂಡ ಅದನ್ನ ಕೊಡ್ತಾರೆ. ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಯುದ್ಧ, ಜನರ ಮನಸ್ಸನ್ನು ಒಂದು ರೀತಿಯಲ್ಲಿ ತೊಂದರೆಗೊಳಿಸೋದು. ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲಿಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ. ಅಂದ್ರೆ ಕೋಲಾಗಳಿಗಿಂತಲೂ ನೀರು ಅನ್ನುವಂಥದ್ದು ಹೆಚ್ಚಿನ ರೀತಿಯ ಬೆಲೆ ಆ ದೇಶಗಳಲ್ಲಿ ಕಂಡುಬರುತ್ತೆ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೆ ಅಷ್ಟು ಹಣ, ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ, ಅಂದ್ರೆ ನೀರು ಯಾಕೆ ಜಾಸ್ತಿ ಕೊಟ್ಟು ಕೊಂಡ್ಕೊಳ್ಬೇಕು, ಕುಡಿಬೇಕು, ಅದಕ್ಕಿಂತ ಕಡಿಮೆ ದರದಲ್ಲಿ ಕೋಲಾ ಸಿಗುತ್ತಲ್ಲ, ನೀರು ಬೇಡ ಅನ್ನುವಂತಹ ಒಂದು ತಿರಸ್ಕಾರದ ಮನೋಭಾವನೆಯನ್ನ ತಾಳುವುದಕ್ಕೋಸ್ಕರ ಈ ರೀತಿಯ ಕೊಳ್ಳುಬಾಕ ಸಂಸ್ಕೃತಿಯನ್ನ ಎಲ್ಲಾ ದೇಶಗಳಲ್ಲಿಯೂ ಕೂಡ ಮಾಡಿದ್ದಾರೆ ಎಂಬ ತರ್ಕ ಒಳ್ಳೆಯದು. ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ, ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ಅನ್ನುವಂಥದ್ದು ತಪ್ಪಿ ಹೋಗುತ್ತೆ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರು ಕೂಡ ಕುಡಿಯೋದಿಲ್ಲ. ಬರೇ ವಿದೇಶ ಅಂತಲ್ಲ, ಈಗಿನ ನಮ್ಮ ಭಾರತೀಯ ಸಂಸ್ಕೃತಿಯು ಹಾಗೆಯೇ ಕರ್ನಾಟಕದ ಸಂಸ್ಕೃತಿಯು ಹಾಗೆಯೇ ನಮ್ಮ ಹಳ್ಳಿಗಳ ಸಂಸ್ಕೃತಿಯು ಹಾಗೆಯೇ ನನ್ನ ಸಂಸ್ಕೃತಿ ಹಾಗೆಯೇ ನಿಮ್ಮ ಸಂಸ್ಕೃತಿಯು ಹಾಗೆಯೇ ಯಾರು ಕೂಡ ನಲ್ಲಿಯಲ್ಲಿ ಬರ್ತಕ್ಕಂತಹ ನೀರನ್ನು ಕುಡಿಯೋದಿಲ್ಲ. ಎಲ್ಲರೂ ಫಿಲ್ಟರ್ ವಾಟರ್ ಅಂತ ಹೇಳಿ ಕರೀತಾರಲ್ಲ, ಆ ನೀರನ್ನೇ ಎಲ್ಲರೂ ಬಯಸುವಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಂಡಿದ್ದೀವಿ. ಅದನ್ನು ಕುಡಿದರೆ ಏನು ಪ್ರಾಣ ಹೋಗೋದಿಲ್ಲ, ಆದರೆ ಅದು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು. ನಮ್ಮ ಭ್ರಮೆ ಏನಿದೆ ಅಂತ ಹೇಳಿದ್ರೆ ಶುದ್ಧ ನೀರು ನೆಲ್ಲಿಯಲ್ಲಿ ಬರ್ತಕ್ಕಂತಹ ಶುದ್ಧ ನೀರು ಅಲ್ಲ, ಆ ವಾಟರ್ ಬಾಟಲ್ ಏನಿರುತ್ತೋ ಪ್ಲಾಸ್ಟಿಕ್ ಬಾಟಲ್, ಆ ಬಾಟಲ್ನಲ್ಲಿ ಬರುವಂತಹ ನೀರೇ ಶುದ್ಧ ನೀರು ಅನ್ನುವಂತಹ ಒಂದು ಭ್ರಮೆ ನಮ್ಮ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಇದೆ ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುವಂತಹ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಂಡಿದ್ದೀವಿ. ಇಂತಹದ್ದೇ ಹುನ್ನಾರ ಅಂದ್ರೆ ಮೋಸ ಭಾರತದಲ್ಲಿ ಅದಾಗಲೇ ಶುರು ಆಗಿಬಿಟ್ಟಿದೆ.
ಬರೇ ದೇಶ ವಿದೇಶ ಅಂತಲ್ಲ, ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಇಂತಹದ್ದೇ ಒಂದು ಮೋಸ ಹುನ್ನಾರ ಈಗಲೂ ನಡೀತಾ ಇದೆ, ಪ್ರಾರಂಭ ಆಗಿದೆ. ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಕೊಳ್ಳುಗಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಣುತ್ತವೆ. ಪರಾಕಾಷ್ಠೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂತಹ ಶ್ರೇಷ್ಠತೆಯನ್ನ ಬಿಂಬಿಸುವಂತಹ ಒಂದು ವಾತಾವರಣ ಎಲ್ಲ ದೇಶಗಳಲ್ಲೂ ಕೂಡ ಕಾಣ್ತಾರೆ. ಅದನ್ನೇ ಕೊಳ್ಳುಗಾಕ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ. ಇಂಥದ್ದೇ ಮರುಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿಬಿಟ್ಟಿದ್ದಾರೆ. ಅಂದ್ರೆ ಈಗಿನ ಜನರೇಷನ್ ಏನಾಗಿದೆ, ಎಲ್ಲಾ ರೀತಿಯಿಂದಲೂ ಕೂಡ ವಿದೇಶಕ್ಕೆ ಮಾರೋಗ್ಬಿಟ್ಟಿದ್ದಾರೆ. ಉಡುಗೆ ತೊಡುಗೆ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ತಿಂಡಿ ತಿನಿಸು ಆಗಿರ್ಬೋದು, ಎಲ್ಲವೂ ಕೂಡ ವಿದೇಶಕ್ಕೆ ಮಾರು ಹೋಗಿ ಭಾರತೀಯ ಸಂಸ್ಕೃತಿ ಒಂದು ರೀತಿಯಲ್ಲಿ ಮರೆಯಾಗೋದನ್ನ ಕಾಣ್ತಾ ಇರೋದನ್ನ ಒಂದು ರೀತಿಯ ನೋವಿನ ಸಂಗತಿ ಅಂತ ಹೇಳಿ ಅನಿಸ್ಬೋದು. ನಮ್ಮ ಎಳೆನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರ್ತಾನೆ ಇದೆ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಎಂಥದ್ದು ಅಂತ ಹೇಳಿದ್ರೆ ಎಳೆನೀರು, ಮನೆಗೆ ಬಂದಂಥವರಿಗೆ ಮಜ್ಜಿಗೆ ಕೊಡೋದು, ಬೆಲ್ಲದ ಪಾನಕ ಹಾಕೊಡೋದು, ಶರಬತ್ತು, ಇವೆಲ್ಲವೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಗಳು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ರೆ ಇವೆಲ್ಲವೂ ಕೂಡ ಕಣ್ಮರೆಯಾಗಿ ಕೋಲಾಗಳಿಗೆ ಎಲ್ಲ ಜನರು ಮುಗಿಬೀಳ್ತಾರೆ. ಎಲ್ಲರ ಮನೆಗಳಲ್ಲೂ ಕೂಡ ಈ ಫ್ರಿಡ್ಜ್ ಇದ್ದಾವೆ. ಆ ಫ್ರಿಡ್ಜ್ ಒಳಗಡೆ ಆ ಕೋಲಾ ಬಾಟ್ಲ್ ಇಟ್ಕೊಂಡ್ಬಿಟ್ರೆ ಬಂದಂಥವರೆಲ್ಲರಿಗೂ ಕೂಡ ಒಂದು ಲೋಟದಲ್ಲಿ ಹಾಕಿಬಿಟ್ಬಿಟ್ರೆ ಅವರು ಸಮಾಧಾನ ಆಗ್ತಾರೆ ಅನ್ನುವಂತಹ ಒಂದು ಸಂಪ್ರದಾಯ ಎಲ್ಲರ ಮನೆಗಳಲ್ಲೂ ಪ್ರಾರಂಭ ಆಗಿದೆ. ಜನರ ಸಂಖ್ಯೆ ಏರ್ತಾನೆ ಇದೆ. ಇಂತಹವರ ಜನಸಂಖ್ಯೆ ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ಆದರೆ ತಿಂಗಳುಗಟ್ಟಲೆ ಅಲೆದರೂ ನಾವು ಇಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದ ಬೆಳಿಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದವು. ಅಂದ್ರೆ ಮೊದಲಿಗೆ ಯಾವುದೋ ಒಂದ್ಸರಿ ಹೋಗಿದ್ದಾರೆ ಸಪರೇಟ್ ಆಗಿ. ಅಂತಹ ಒಂದು ಸಂದರ್ಭದಲ್ಲಿ ಇಷ್ಟು ರೀತಿಯಲ್ಲಿ ಕಷ್ಟವನ್ನ ಕವಿಗಳು ಅನುಭವಿಸಿದ್ದಿಲ್ಲ. ಆದ್ರೆ ಇದು ಯಾವುದೋ ಒಂದು ಕೆಲಸದ ನಿಮಿತ್ತ ವಿದೇಶಗಳಿಗೆ ಹೋದಾಗ ಇಂತಹ ಒಂದು ಕಷ್ಟವನ್ನ, ಒಂದು ಕಷ್ಟದ ಅನುಭವವನ್ನ ಇವರಿಗೆ ಆಯಿತು. ಏನಾಯ್ತು, ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕನಿಷ್ಠ ಪ್ರಮಾಣದ ಹೋಟೆಲ್ಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ದುಡ್ಡು ಸಿಗ್ತಾ ಇರಲಿಲ್ಲ, ತಗೊಳ್ತಾ ಇರಲಿಲ್ಲ. ಆದ್ರೆ ನೀರು ಕೂಡ ಸಿಗ್ತಾ ಇದ್ವು. ಎಲ್ಲಿಗಾದ್ರೂ ಹೋಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ನೆಲ್ಲಿಯಲ್ಲಿ ಬರುವಂತಹ ನೀರನ್ನ ಬಾಟಲ್ ಒಳಗೆ ತುಂಬಿಟ್ಟು ತಗೊಂಡು ಹೋಗ್ತಾ ಇದ್ವಿ. ನಮ್ಮ ಭಾರತೀಯ ನಿರೋಧಕ ಶಕ್ತಿಯ ಎದುರು ಯಾವ ನೀರಾದರೂ ಅಡ್ಡಿ ಇರಲಿಲ್ಲ. ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣಮಣ ಫೈಲುಗಳನ್ನು ಹೊತ್ತು, ಅಂದ್ರೆ ದೊಡ್ಡ ಭಾರವಾಗಿರ್ತಕ್ಕಂತಹ ಫೈಲುಗಳನ್ನ ಹೊತ್ಕೊಂಡು ಹೋಗಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹರಿಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು ಅನ್ನುವಂಥದ್ದು ಕವಿಯ ಒಂದು ಕಷ್ಟದ ಒಂದು ಅನುಭವವನ್ನ ಹೇಳುವುದರ ಮೂಲಕ ಇಡೀ ವಿದೇಶದ ಸಂಸ್ಕೃತಿಯನ್ನ ವಿಸ್ತರಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇದುವರೆಗೂ ಕವಿಯ ಅನುಭವಗಳನ್ನು, ವಿದೇಶದ ಅನುಭವ ಹಾಗೂ ನಮ್ಮ ಭಾರತೀಯ ಸಂಪ್ರದಾಯಗಳನ್ನ ಹೇಳ್ಕೊಳ್ತಾ ಹೋಗೋದನ್ನ ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ರೀತಿಯ ಸಂಪ್ರದಾಯಗಳು, ಅನೇಕ ರೀತಿಯ ಅನುಭವಗಳು ಇದಾವೆ ಕವಿಗಳದು. ಅವುಗಳನ್ನು ನಾಳೆಯ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.